ಸರ್ಕಾರ ಇದನ್ನ ಎಷ್ಟು ಹಗುರವಾಗಿ ತೆಗೆದುಕೊಂಡಿದೆ ಅಂತಂದ್ರೆ, ಗೃಹ ಸಚಿವರು ಇದೊಂದು ಆಕಸ್ಮಿಕ ಘಟನೆ ಅಂತ ಮೊದಲು ಹೇಳ್ತಾರೆ. ನಂತರ ಇದೊಂದು ಸಣ್ಣ ಘಟನೆ ಅನ್ನುವಷ್ಟರ ಮಟ್ಟಿಗೆ ಈ ಘಟನೆಯನ್ನ ಅವರು ಬಹಳ ಸರ್ಕಾರ ಹಗುರವಾಗಿ ತೆಗೆದುಕೊಂಡಿದೆ ಎನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಶಿವಮೊಗ್ಗದ ಘಟನೆ ನಡೆದಾಗಲೂ ಕೂಡ ಇದೊಂದು ಸಣ್ಣ ಘಟನೆ ಅಂತೇಳಿ ಗೃಹ ಸಚಿವರು ಉಲ್ಲೇಖ ಮಾಡಿದ್ರು. ಗಣಪತಿಗೆ, ಮೆರವಣಿಗೆಗೆ, ಗಣಪತಿ ವಿಗ್ರಹಕ್ಕೆ ಚಪ್ಪಲಿಯನ್ನ ಬಿಸಾಕುವಂಥದ್ದು ಸಣ್ಣ ಘಟನೆ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಮಸೀದಿಯ ಮುಂದೆ ಮೆರವಣಿಗೆ ಬಂದಾಗ ಮೆರವಣಿಗೆಯನ್ನು ನಿಲ್ಲಿಸಿ ಕಲ್ಲು ತೂರಾಟವನ್ನು ಮಾಡುವಂಥದ್ದು ಸಣ್ಣ ಘಟನೆ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಒಂದು ರೀತಿ ಮುಸಲ್ಮಾನರನ್ನ ಓಲೈಕೆ ಮಾಡಲಿಕ್ಕೆ ಸರ್ಕಾರ ಮೈ ಮೇಲೆ ಬಿದ್ದು ಹೋಗೋ ರೀತಿಯಲ್ಲಿ ಇವತ್ತು ಅವರ ವರ್ತನೆಗಳು ಕಂಡು ಬರ್ತಾ ಇದೆ. ಬಿಜೆಪಿಯ ನಿಯೋಗ ಇವತ್ತು ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನೋ ಆ ಸ್ಥಳಕ್ಕೆ. ಮೆರವಣಿಗೆಯಲ್ಲಿ ಹೋಗ್ತಾ ಇರೋರ ಮೇಲೆ ಯಾವುದೇ ಕಾರಣಕ್ಕೂ ಕ್ರಮಗಳನ್ನು ತೆಗೆದುಕೊಳ್ಬಾರ್ದು, ಅವರ ಮೇಲೆ ಮೊಕದ್ದಮೆಗಳನ್ನು ಹಾಕಬಾರ್ದು. ಯಾರು ಚಪ್ಪಲಿ ತೂರಾಟವನ್ನು ಮಾಡಿದರೆ, ಕಲ್ಲು ತೂರಾಟವನ್ನು ಮಾಡಿದರೆ ಅಂಥವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ, ಈ ರೀತಿ ಹಿಂದೂ ಸಮಾಜದ ಮೆರವಣಿಗೆಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡುವಷ್ಟು ಧೈರ್ಯ ಮುಸಲ್ಮಾನರಿಗೆ ಯಾಕೆ ಬಂದಿದೆ ಅಂತಂದರೆ, ಕಾಂಗ್ರೆಸ್ಸಿನ ಈ ಮೃದು ಧೋರಣೆಯೇ ಅವರಿಗೆ ಧೈರ್ಯ ಬರಲಿಕ್ಕೆ ಕಾರಣ ಆಗಿದೆ. ಪೊಂಡು ಪೋಖರರನ್ನು ಆರಂಭದ ದಿನಗಳಲ್ಲಿ ಹತ್ತಿಕ್ಕಿದ್ರೆ ಈ ರೀತಿಯಾದ ಘಟನೆ ಬೇರೆ ಬೇರೆ ಸ್ಥಳಗಳಲ್ಲಿ ಮರುಕಳಿಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಗೃಹ ಸಚಿವರದನ್ನು ಸಣ್ಣ ಘಟನೆ ಅನ್ನೋದನ್ನು ಹಿಂಪಡೆದು ಸ್ಥಳಕ್ಕೆ ಭೇಟಿ ಕೊಡಬೇಕು. ಯಾರು ಇದರ ಹಿಂದೆ ಪೆಟ್ರೋಲ್ ಬಾಂಬ್ಗಳನ್ನು, ತಲವಾರುಗಳನ್ನು ಇಟ್ಕೊಂಡು ಓಡಾಟ ಮಾಡಿದ್ರು ಅವರ ಮೇಲೆ ಬುಲ್ಡೋಜರ್ ಪ್ರಯೋಗವನ್ನು ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.